ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಎದ್ನೋ ಬಿದ್ನೋ ಅಂತ ಓಡೋದೆ. ಮದುವೆಯಲ್ಲಿ ಅವನ್ನ ಹರ್ಸಕ್ಕಲ್ಲ, ಆ ಮದುವೆನ ನಿಲ್ಸಕ್ಕೆ. ಮಂಟಪಕ್ಕೆ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಕರ್ಣ ಮದುವೆ ಆಗ್ತಾ ಇರೋದು ನಿನ್ನ ಪರಮ ಶಿಷ್ಯ ಪ್ರಿಯಾನ ಅಂತ. ಅವರು ಮದುವೆನ ನಿಲ್ಸೋಕೆ ಎಲ್ಲ ಪ್ರಯತ್ನ ಪಟ್ಟೆ, ಹರಸಾಹಸ ಮಾಡಿದೆ. ಆದ್ರೂ ಅವಳು ನಿನ್ನ ಕೈಲಿ ಪಳಗಿರೋಳಲ್ವಾ, ಚಾಲಾಕಿ ಹುಡುಗಿ. ನನ್ನನ್ನೇ ಏಮಾರಿಸಿ ಕೊನೆಗೂ ನಮ್ಮ ಕರ್ಣನ್ ಕೈಲಿ ತಾಳಿ ಕಟ್ಟಿಸ್ಕೊಂಡೇ ಬಿಟ್ಲು. ಪಾಪ ಕಣ ಪ್ರಿಯ, ಆ ಮನೆಗೆ ಹೋಗೋದಕ್ಕೆ ಅವಳು ಪಟ್ಟ ಕಷ್ಟ ಒಂದ ಎರಡ. ಆ ಮನೆ ಸೊಸೆ ಆಗೋದಕ್ಕೆ ಎಂತ ರಿಸ್ಕಿ ಕೆಲಸ ಮಾಡಲು ಗೊತ್ತಾ? ಆ ಸೇವಂತಿ ಮಗುನೇ ಸಾಯಿಸ್ಬಿಟ್ಲು. ಹೌದು, ಆ ಸೇವಂತಿ ಮಗುನ ಸಾಯಿಸಿ ಪ್ರಿಯಾ ತನ್ನ ಸೇಡು ತೀರಿಸ್ಕೊಂಡ್ಲು. ಆ ಮನೆಯವರೆಲ್ಲರೂ ನರಳು ಹಾಗೆ ಮಾಡಿದ್ಲು. ಆದ್ರೆ ಇದೆಲ್ಲ ಹೇಗೆ? ಇನ್ಮೇಲೆ ನೋಡು, ನಾವಿಬ್ಬರು ನಮ್ಮ ಕೈ ಬೆರಳಲ್ಲೇ ಆ ಮನೆಯವ್ರನ್ನ ಆಟ ಆಡಿಸ್ಬೋದು. ಪ್ರಿಯಾ ಅಲ್ಲಿಗೆ ಹೋಗಿದ್ದೆ ಒಳ್ಳೇದಾಯ್ತು. ನಿನ್ನ ಆಸ್ತಿ ನಿನಗೆ ಸಿಗುತ್ತೆ. ನಾನು ಪ್ರಿಯಾಗಿ ಹೇಳ್ತೀನಿ, ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ. ಬಟ್ ನನಗೆ ನಂಬಿಕೆ ಇದೆ. ನಂಬಿಕೆ ಇದೆ ನನಗೆ. ಈಗೇನು, ನಿನ್ನ ಮುಂದೆ ಅವಳಿಗೆ ಫೋನ್ ಮಾಡಿ ನಿನ್ನ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಓಕೆ? ಪ್ರಿಯಾ ಬಾಮ. ಪ್ರಿಯಾ ಅಂತ ಏನು ಕರೆಯೋದು? ಮಣಿ ಅಂತ ಕರಿಬೋದಲ್ವಾ? ಕಾರಣ ಅವ್ರೆ, ಪ್ರಿಯಾ ಅಂತಾನೆ ಕರೀಲಿ, ನನಗೇನು ಅಭ್ಯಂತರ ಇಲ್ಲ. ಯಾಕೆ? ಸೇವಂತಕ್ಕಂಗೆ ಪರಿಚಯ ಆಗಿದ್ದು ಪ್ರಿಯಾ ಅಂತಾನೆ ಅಲ್ವಾ? ಅಂದ್ರೆ ಅತ್ತೆ ಮತ್ತೆ ಅಕ್ಕ ನನ್ನನ್ನು ನೋಡಕ್ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾಗ ನನ್ನ ಹೆಸರನ್ನ ಪ್ರಿಯಾಮಣಿ ಅಂತಾನೆ ಹೇಳಿದ್ದೆ. ಆದ್ರೆ ಹತ್ತಿರದವ್ರೆಲ್ರೂ ನನ್ನನ್ನ ಮಣಿ ಅಂತ ಕರೀತಾರೆ ಅಂದಿದ್ದೆ. ಆದ್ರೆ ಅತ್ತೆ ಮತ್ತೆ ಅಕ್ಕ ನನಗ್ ಪ್ರಿಯಾ ಅನ್ನೋ ಹೆಸರೇ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಹಾಗಾದ್ರೆ ನೀವೆಲ್ರೂ ನನ್ನ ಪ್ರಿಯಾ ಅಂತಾನೆ ಕರಿಬೋದು ಅಂತ ಹೇಳಿದ್ದೆ. ಅವತ್ತಿಂದ ಇವರೆಲ್ರೂ ನನ್ನನ್ನ ಪ್ರಿಯಾ ಅಂತಾನೆ ಕರೀತಿದ್ದಾರೆ ಅಲ್ವಾ ಅತ್ತೆ? ಕಾರಣ ಅವ್ರೆ, ಇವರೆಲ್ಲ ಪ್ರಿಯಾ ಅಂತಾನೆ ಕರೀಲಿ, ಆದ್ರೆ ನೀವು ಮಾತ್ರ ಮಣಿ ಅಂತ ಕರೀರಿ. ಸರಿ ಮಣಿ. ಪ್ರಿಯಾ ಬಾಮ. ಪ್ರಿಯಾ, ಈ 5 ದೀಪಗಳಿಗೂ ದೀಪ ಹಚ್ಚಮ್ಮ. ಈ 5 ದೀಪಗಳು ಪಂಚದುರ್ಗೆಯ ಪ್ರತೀಕಾರ. ಮನೆಗೆ ಬರೋ ಹೊಸ ಸೊಸೆನ ಆ ದೇವಿ ರಕ್ಷಣೆ ಮಾಡ್ತಾಳೆ. ಎಲ್ಲ ಒಳ್ಳೇದಾಗತ್ತೆ. ದೀಪ ಹಚ್ಚು. ಪ್ರಿಯಾ, ಒಂದೇ ಕಡ್ಡಿನಲ್ಲಿ 5 ದೀಪನ ಹಚ್ಚಬೇಕು. ಯಾಕೆ? ಯಾಕೆ ಅಂದ್ರೆ ಒಂದೇ ಕಡ್ಡಿಲ್ ದೀಪ ಹಚ್ಚಿದ್ರೆ ಮನೆ ಸೊಸೆಗೆ ಮನೆ ನಿಭಾಯಿಸೋ ಸಾಮರ್ಥ್ಯ ಇದೆ. ಯಜಮಾನಿ ತರ ಮನೆನ ನಿಭಾಯಿಸ್ತಾಳೆ ಅಂತ ಅರ್ಥ. ಹಾಗಾದ್ರೆ ನಾನು ಒಂದೇ ಕಡ್ಡಿಲಿ ಬೆಂಕಿ ಐ ಮೀನ್ ದೀಪ ಹಚ್ಬೇಕಲ್ವಾ? ಹಚ್ತೀನಿ.
ನಮ್ ಸೇವಂತಿ ಮನೆಗೆ ಹೊಸ್ದಾಗಿ ಸೊಸೆಯಾಗಿ ಬಂದಾಗ ಒಂದೇ ಕಡ್ಡಿಲಿ ಅಷ್ಟು ದೀಪನ ಹಚ್ಚಿದ್ಲು ಗೊತ್ತಾ. ಅದಕ್ಕೆ ಇವತ್ತು ಕೂಡ ಯಜಮಾನಿಯಾಗಿ ಮನೆನ ನಿಭಾಯಿಸ್ತಾ ಇರೋದು. ಮಣಿ, ನಿನ್ನ ಮತ್ಕೆ ಪೈಪೋಟಿಗೋಸ್ಕರ ಯಾವ ದೀಪನೂ ಹಚ್ಚೋ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮ ಅತ್ಕೆ ಸ್ಥಾನನ ಈ ಮನೇಲಿ ಯಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಈ ಮನೆಗೆ ಯಾವತ್ತಿದ್ರೂ ಸೊಸೆಯಾಗಿ ನಮ್ಮ ಸೇವಂತಿ ಅತ್ಕೆನೇ ಯಜಮಾನಿ. ಇಂಥ ಒಳ್ಳೆ ಮನ್ಸಿರೋ ನಮ್ಮ ಭಾವನ್ಗೆ ಈ ಕೆಟ್ಟ ಬುದ್ಧಿ ಪ್ರಿಯಾನೇ ಜೊತೆ ಆಗ್ಬೇಕಾಗಿತ್ತಾ? ಆ ದೇವ್ರು ಒಮ್ಮೊಮ್ಮೆ ಅದೆಂಥ ಪರೀಕ್ಷೆಗಳನ್ನ ಕಣ್ಮುಂದೆ ತಂದಿಡ್ತಾನೋಪ್ಪ. ಛೇ, ಅದ್ಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಭಾವ, ನೀವು ಕೂತ್ಕೊಳ್ಳಿ. ಸರಿ. ತಗೊಳ್ಳಿ, ಇಬ್ರು ಹಾಲು ತಗೊಳ್ಳಿ. ಮಣಿ, ನೀನ್ ನಿನ್ನೆಯಿಂದ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ನಿದ್ದೆ ಮಾಡಿಲ್ಲ. ಸ್ವಲ್ಪ ಹೊತ್ತು ನನ್ನ ರೂಮಲ್ಲಿ ರೆಸ್ಟ್ ಮಾಡುವಂತೆ, ಫ್ರೆಶ್ ಅಪ್ ಆಗುವಂತೆ ಬಾ. ಏನಾಯ್ತು? ಫೋನ್ ಕಟ್ ಮಾಡಿದ್ಲು. ನನಗೆ ಗೊತ್ತಿತ್ತು ಗೆಳೆಯ, ನನಗೆ ಗೊತ್ತಿತ್ತು ಅವಳು ಹೀಗೆ ಮಾಡ್ತಾಳೆ ಅಂತ. ನಿನ್ನ ಸಹಾಯನ ತಗೊಳ್ಳೋಷ್ಟಿಸ ತಗೊಂಡು ಆ ಮನೆ ಸೇರ್ಕೊಂಡ್ಲು. ಈಗ ಯಾಕೆ ನಿನ್ ಕಾಲ್ ರಿಸೀವ್ ಮಾಡ್ತಾಳೆ? ನಿನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕದ್ಲಷ್ಟೇ. Shut up! ಇವತ್ತು ನನ್ನ ಮನೆ ತುಂಬೋ ಶಾಸ್ತ್ರ ಇರುತ್ತೆ, ಮನೆಯವರೆಲ್ಲ ಸುತ್ತಮುತ್ತನೇ ಇರ್ತಾರೆ ಅಂತ ಗೊತ್ತಿರುತ್ತೆ. ಆದ್ರೂ ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಬಟ್ ಈಗ ಚಿಕ್ಕಿ ಮುಂದೆ ಹೇಗೆ ಮಾತಾಡೋದು? ಹೇಗಾದ್ರೂ ಮಾಡಿ ಇವ್ರನ್ನ ಅವಾಯ್ಡ್ ಮಾಡಬೇಕು. ಅವಳ ಬಗ್ಗೆ ಈ ತರ ಮಾತಾಡೋದು ನನಗಿಷ್ಟ ಆಗಲ್ಲ. ನೀನೇನಯ್ಯ ಒಳ್ಳೆ ನಿನ್ನ ಹೆತ್ತ ಮಗಳಿಗೆ ನಾನೇನೋ ಅಂದೆ ಅನ್ನೋ ತರ ಮಾತಾಡ್ತಾ ಇದೀಯಾ? ಪ್ರಿಯಾ ನನ್ನ ಸ್ವಂತ ಮಗಳ ತರಾನೆ. ಅಲ್ಲ ಜೆಪಿ, ನನಗ್ ಗೊತ್ತಿರೋ ಹಾಗೆ ನಮ್ಮಿಬ್ಬರದು ಒಂದೇ ತರಹದ ಕ್ರಿಮಿನಲ್ ಮೈಂಡ್, ಬಿಸ್ನೆಸ್ ಮೆನ್ ಬ್ರೈನ್. ಲಾಭ ಇಲ್ಲದೆ ನಿದ್ದೆ ಕೂಡ ಮಾಡಲ್ಲ ನಾವು. ಅಂಥದ್ರಲ್ಲಿ ಯಾರೋ ಒಬ್ಬ ಶಿಷ್ಯನ ನನ್ನ ಮಗಳ ತರ ಅಂದ್ರೆ ನಾನು ಹೇಗೆ ನಂಬೋದು? ನೀನ್ ಹೇಳ್ತಿರೋದು ನಿಜ.